ಜಿ ಎಸ್ ಶಿವರುದ್ರಪ್ಪನವರ ಒಂದು ಹಾಡನ್ನು ಜ್ಞಾಪಕ ಆಗ್ತಾ ಇದೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ನಂಬಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ರಾಜಕೀಯ ಬದುಕಿನಲ್ಲಿ ಅಂತ ಚೇಂಜ್ ಮಾಡಬೇಕು. ಯಾಕಂದರೆ ನಮ್ಮ ಇಬ್ಬರು ನಾಯಕರು ಅಂದರೆ ಇಬ್ಬರು ಮಂತ್ರಿಗಳು ಶರಂಪರ ಕಿತ್ತಾಡ್ಕೊಂಡಿದ್ದಾರೆ, ಜೋರಾಗಿ ಮಾತಾಡಿದ್ದಾರೆ. ಇಲ್ಲಿಂದ ಹೊರಟೇ ಬಿಡ್ತೀನಿ ಅಂತ ಒಬ್ಬ ಮಂತ್ರಿ ಅಲ್ಲಿಂದ ಹೊರಟೇ ಹೋಗಿದ್ದಾರೆ. ಇದೆಲ್ಲದೂ ಕೂಡ ಆಗಿರುವಂಥದ್ದು ಮುಖ್ಯಮಂತ್ರಿಗಳ ಎದುರುಗಡೆನೇ. ಹಾಗಾದರೆ ಕಿತ್ತಾಡ್ಕೊಂಡ್ರು ಯಾರು, ಯಾವ ವಿಚಾರಕ್ಕೋಸ್ಕರ ಈ ಗದ್ದಲ ಗಲಾಟೆ ನಡೀತು ನೋಡಿ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವೆ ಮಾತಿನ ಗದ್ದಲ. ಸಚಿವ ಮಹದೇವಪ್ಪ, ಸಚಿವ ಕೆಜೆ ಜಾರ್ಜ್ ನಡುವೆ ವಾಕ್ ಸಮರ. ಒಂದ್ ಕಡೆ ಪವರ್ ಶೇರಿಂಗ್ ಫೈಟ್, ಮತ್ತೊಂದು ಕಡೆ ಅಹಿಂದ ಪತ್ರ ಚಳವಳಿ, ಮಗದೊಂದು ಕಡೆ ಸಚಿವ ಸಂಪುಟ ಪುನಾರಚನೆಯ ಸರ್ಕಸ್. ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗ್ತಾನೆ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ಮಧ್ಯೆಯೇ ವಾಗ್ಯುದ್ಧವಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಸಚಿವ ಸಂಪುಟ ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸಚಿವ ಮಹದೇವಪ್ಪ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ಕೊಡುವ ಒಂದು ಪಂಪ್ ಸೆಟ್ಗೆ 75,000 ಕೊಡುತ್ತೆ, ಇದನ್ನ ಹೆಚ್ಚು ಮಾಡಿ ಅಂತ ಆಗ್ರಹಿಸಿದ್ರು. ಇದೇ ಚರ್ಚೆ ವೇಳೆ ಕೆಜೆ ಜಾರ್ಜ್ ವಿರುದ್ಧ ಮಹದೇವಪ್ಪ ಗರಂ ಆದ್ರು. ಕೆಲ ಕಾಲ ಇಬ್ಬರ ಮಧ್ಯೆ ವಾಕ್ ಸಮರವೇ ನಡೆದು ಹೋಯಿತು. ಎಸ್ಸಿಪಿ ಟಿಎಸ್ಪಿ ಅನುದಾನ ಹಂಚಿಕೆ ಮಾಡಿಲ್ಲ ಯಾಕೆ? ಎಸ್ಸಿಪಿ ಟಿಎಸ್ಪಿ ಹಣ ಬೇರೆ ಕಡೆ ಬಳಸುತ್ತಿದ್ದೀರಾ? ಏನ್ ಅನ್ಕೊಂಡಿದ್ದೀರಿ? ಎಸ್ಸಿಪಿ ಟಿಎಸ್ಪಿ ಅನುದಾನ ಹಂಚಿಕೆ ಆಗಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ಸಿಎಂಗೂ ಹೇಳದೆ ಮಹದೇವಪ್ಪ ಹೀಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಚಿವರ ನಡುವೆ ಮಾತಿನ ಗದ್ದಲ ನೋಡಿ ಸಹೋದ್ಯೋಗಿಗಳು ಕಕ್ಕಾಬಿಕ್ಕಿಯಾದ್ರು. ನಾನು ಹೊರಟೇ ಬಿಡ್ತೀನಿ ಅಂತಲೂ ಮಹದೇವಪ್ಪ ಕೂಗಾಡಿದ್ರು. ಅಷ್ಟಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ಯಾವ ವಿಚಾರಕ್ಕೆ ವಾಗ್ವಾದ ಆಯಿತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸಂಪುಟ ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಚರ್ಚೆ ನಡೆದಿತ್ತು. ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ಪಂಪ್ ಸೆಟ್ಗಳನ್ನ ಸರಬರಾಜು ಮಾಡೋ ಯೋಜನೆ ಇದಾಗಿದೆ. ಸರ್ಕಾರ 2 ವರ್ಷ ಅವಧಿಗೆ ಗುತ್ತಿಗೆದಾರರನ್ನ ನೇಮಿಸಿದೆ. ಅವಧಿಯನ್ನ ಇನ್ನು 2 ವರ್ಷಗಳಿಗೆ ವಿಸ್ತರಿಸಲು ಚರ್ಚೆ ನಡೆಸಲಾಗ್ತಿತ್ತು. ಈ ವೇಳೆ ಕೆಜೆ ಜಾರ್ಜ್, ಮಹದೇವಪ್ಪ ಮಧ್ಯೆ ಜಟಾಪಟಿ ನಡೆದಿದೆ. ಬಳಿಕ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಸಭೆಯಲ್ಲಿ ವಾಕ್ ಸಮರದ ಸೀಕ್ರೆಟ್ ಬಿಟ್ಕೊಡ್ಲಿಲ್ಲ. ಎಲ್ಲ ಚರ್ಚೆಗಳು ಆತ್ಮೀಯವಾಗಿನೇ ಇರ್ತಾವು. ಇಲ್ಲ 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 ಸಚಿವ ಸಂಪುಟ ಸಭೆಯ ವಾಕ್ ಸಮರ ಅಲ್ಲಿಗಷ್ಟೇ ಸೀಮಿತವಾಗುತ್ತಾ ಅನ್ನೋದೇ ಮುಂದಿರೋ ಪ್ರಶ್ನೆ. ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.